ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಸ್ಟವ್ ಕ್ಲೀನ್ ಮಾಡ್ಕೋಬೇಕು, ಸ್ವಲ್ಪನೇ ಪಾತ್ರೆ ಐತೆ ತೊಳಿಬೇಕು. ಇನ್ನು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ. ಇನ್ನು ಇದು ಮಸಪ್ ಸಾಂಬಾರಿತ್ತು, ಅದಕ್ಕೆ ನಾನು ರೈಸ್ ಮಾತ್ರ ಮಾಡಿದ್ದೀನಿ. ರೈಸ್ ಏನು ಮುಚ್ಚಳ ತೆಗೆದು ತೋರಿಸೋದು ಫ್ರೆಂಡ್ಸ್. ಇದು ಸ್ಟೀಲ್ ಕುಕ್ಕರು, 3,500 ನಾನು ತಂದು 3 ವರ್ಷ ಆಯಿತು, ಏನೂ ಆಗಿಲ್ಲ. ಇನ್ನು ಇಲ್ಲಿ ಫ್ರೆಂಡ್ಸ್ ನೋಡಿ, ಇದು ಒಬ್ಬರು ಸೋರೆಕಾಯಿ ಅಂತಾರೆ, ಒಬ್ಬರು ಮಾಗಿಕಾಯಿ ಅಂತಾರೆ. ನಮ್ಮ ಕಡೆ ಎಲ್ಲ ಇದನ್ನು ಮಾಗಿಕಾಯಿ ಅಂತೀವಿ. ಫುಲ್ಲು ಉದ್ದ ಇತ್ತು, ಅರ್ಧ ಕಟ್ ಮಾಡಿ ಸ್ವಲ್ಪ ಬೆಂಡೆಕಾಯಿನೂ ಹಾಕಿ ಫ್ರೆಂಡ್ಸ್ ಪಲ್ಯ ಮಾಡಿದ್ದೀನಿ. ಪಲ್ಯನ ನಾನು ಏನಕ್ಕೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ನಾಷ್ಟ ಚಪಾತಿ. ಆಲ್ರೆಡಿ ಚಪಾತಿ ರೆಡಿಯಾಗಿದೆ. ಏನೋ ನನ್ನ ಮಗಳು ಎದ್ದು ಈಗ ಮೀಟಿಂಗ್ ಹೋಗೈತೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಜ್ಯೂಸು ಬರೀ ಒಂದೇ ಒಂದು ನಲ್ಲಿಕಾಯಿ, ಸ್ವಲ್ಪ ಲೆಮೆನ್ನು. ಇನ್ನೂ ಕೋಸಲೇನು ಮಾಡೋಕ್ಕೆ ಟೈಮ್ ಇಲ್ಲ, ಮಾಡಿನೂ ಇಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಾನು ಒಂದು ಮಾವಿನಕಾಯಿಂದು ಉಪ್ಪಿನಕಾಯಿ ಮಾಡಿದ್ದೀನಿ. ಏನಿಲ್ಲ, ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೊಂಡು ಪುಡಿ ಮಾಡಿ ಹಾಕ್ಬಿಟ್ಟು ಮಾಮೂಲಿ ಒಗ್ಗರಣೆಗೆ ಹಾಕೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾ.